ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಾಕಾಂತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಅಂತ ಆರಾಮಾಗಿ ಎದ್ವಿ. ಲೇಟಾಗಿ ಎದ್ದ ತಕ್ಷಣನೇ ಒಂದು ಕಾಲ್ ಬಂತು, ಮೇಕಪ್ದು ಆರ್ಡರ್ ಬಂದಿದೆ. ಆ್ಯಕ್ಚುಲಿ 3 days ಬ್ಯಾಕು ಎಂಕ್ವೈರಿಗೆ ಬಂದಿತ್ತು, ಬಟ್ ಏನೋ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಬಟ್ ಇವತ್ತೇ ಅದು ಎಂಗೇಜ್ಮೆಂಟ್ ಇರೋದು. ಸಡನ್ನಲ್ಲಿ ಕಾಲ್ ಮಾಡಿ ಇಲ್ಲ ಬನ್ನಿ ಅಂತ ಹೇಳಿದ್ದಾರೆ. ಸೊ ನಮಗೂ ಇವತ್ತೇನು ಕೆಲಸ ಇರಲಿಲ್ಲ, ಸಂಡೇ ಅಲ್ವಾ, ಸೊ ಫ್ರೀಯಾಗಿದ್ವಿ. ಸೊ ಅದಕ್ಕೆ ಒಂದು 1/2 hour ಇಲ್ಲೇ ನಮ್ಮ ಊರಿಂದ ಒಂದು 5 kilometers ಇದೆ. ಸೊ ಹೋಗಿ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಪ್ಯಾಕ್ ಆಗಿದೆ. ಆ್ಯಂಡ್ ನಾಳೆ ನನಗೆ ಆರ್ಡರ್ ಇರೋದು, ಇವತ್ತು ಇರಲಿಲ್ಲ. ಸೊ ಹಾಗಾಗಿ ನೋಡಿ ಯಾರಿದ್ದಾರೆ ನಮ್ಮ ಜೊತೆ. ಆ್ಯಕ್ಚುಲಿ ಏನಂದರೆ ಹೋಗ್ತಾ ಇದ್ದೀನಿ ನೋಡಿ ಗೈಸ್. ತುಂಬ ನನಗೆ ಬೇಜಾರಾಗ್ತಿದೆ, ಬಟ್ ಅವರು ಪಾಪ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಸಡನ್ನಲ್ಲಿ ಯಾರು ಈಗ ಬರೋಕ್ಕಾಗಲ್ಲ, ಪ್ಲೀಸ್ ಬನ್ನಿ ಅಂತ. ನನಗೂ ಇಷ್ಟ ಇರಲಿಲ್ಲ. ಮನೆಗೆ ಬಂದೇನು ಪ್ಲಾನ್ಸ್ ಬಂದು ಹೇಳ್ತೀನಿ ಗೈಸ್. ನಾವೇನೇ ಪ್ಲ್ಯಾನ್ ಮಾಡಿದ್ರೆ ಅದಾಗಲ್ಲ. ಸೊ ಹಾಗಾಗಿ ನೋಡೋಣ. ಹುಷಾರಾಗಿದೆ. ನಿನ್ನೆಲ್ಲ ಹುಷಾರಿರಲಿಲ್ಲ ನನ್ನ ಮಗಳಿಗೆ. ಇಲ್ಲಮ್ಮ ಮೇಡಮ್ ಆಯಿತು, ಫುಲ್ ವಾಮಿಟು ಗೈಸ್ ನನ್ನ ಮಗಳಿಗೆ. ಏನಕ್ಕೆ ಅಂತ ಆಮೇಲೆ ಮುಂದೆ ಹೇಳ್ತೀನಿ. ಅವಳು ಸ್ವಲ್ಪ ಹುಷಾರಿರಲಿಲ್ಲ, ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದಾಳೆ. ಸೊ ಇವ್ರು ಬೇರೆ ಬಂದಿದ್ದಾರೆ. ಆರಾಮಾಗಿ ಸಂಡೇ ಎಂಜಾಯ್ ಮಾಡೋಣ ಅಂದ್ಕೊಂಡ್ರೆ ಆರ್ಡರ್ ಬಂದಿದೆ. ಬಟ್ ಇಟ್ಸ್ ಓಕೆ, 1 hour ಅಷ್ಟೇ. ಹಿಂಗೆ ಪಕ್ಕದೂರೇ ಅಲ್ವಾ, ಹಿಂಗೆ ಹೋಗಿದ್ದು ಹಿಂಗೆ ಬಂದುಬಿಡ್ತೀವಿ 1 hour. ಆ್ಯಂಡ್ ಇವರು ಇವಾಗ ಎದ್ದಿದ್ದಾರೆ. ಎಲ್ಲ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ನಾವು ಬಂದುಬಿಡ್ತೀವಿ. ಟಿಫನ್ ಏನೂ ಮಾಡಿಲ್ಲ, ಹಾಗೆ ಹೋಗ್ತಾ ಇದ್ವಿ. ಮಾಡ್ಕೊಳ್ಳೋಣ ಬಂದು. ಎಸ್, ನಾವು ಅಲ್ಲೂ ಕೂಡ ಏನೂ ಮಾಡಲ್ಲ, ಮೇಕಪ್ ಮುಗಿಸ್ಬಿಟ್ಟು ಹೊರಡ್ತೀನಿ. ಸೊ ಎಸ್ ಬನ್ನಿ. ಆ್ಯಂಡ್ ಗೈಸ್, ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್. ಎಸ್, ಯಾರು ಬಂದಿದ್ದಾರೆ ನೋಡಿ ಗೈಸ್ ನೋಟಿಫಿಕೇಶನ್. ಸೊ ಬನ್ನಿ ಇವಾಗ ಹೊರಡೋಣ. ಹೋಗಿದ್ದು ಒಂದು ಅವರ್ ಬಂದ್ಬಿಡೋಣ. ಬಾಯ್. ಎಸ್, ಮನೆಗೆ ಬಂದ್ವಿ. ಜಸ್ಟ್ 1/2 hour ಅಷ್ಟೇನೆ, ಇಲ್ಲೇ ಪಕ್ಕದೂರಿ ಅಲ್ವಾ. ಸೊ ಹಂಗಾಗಿ ಬೇಗ ಮುಗ್ದೋಯ್ತು. ಜಸ್ಟ್ ಮೇಕಪ್ ಅಷ್ಟೇ ಮಾಡಿದ್ದು ನಾನು. ಸ್ಯಾರಿ ಡ್ರಾಪಿಂಗ್ ಎಷ್ಟೆಲ್ಲ ಅವರೇ ಮಾಡ್ಕೊಂಡಿದ್ರು. ಜಸ್ಟ್ ಕ್ವಿಕ್ಕಾಗಿ ಮೇಕಪ್ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಸೊ ಇವಾಗ ಟಿಫನ್ ಮಾಡಬೇಕು. ಟಿಫನ್ ಏನು ಮಾಡ್ತಾ ಇದ್ದಾರೆ? ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಆಕ್ಚುಲಿ ಏನಂದ್ರೆ ಇರೋ ಕೆಲಸ ಮಾಡ್ಕೊಂಡು ಬಂದಿರೋದು ನಾನು. ಜಸ್ಟ್ ಇವ್ರು ಕರ್ಕೊಂಡು ಹೋಗಿದ್ರು ಅಷ್ಟೇ ಇಬ್ರು. ಬಟ್ ಇವ್ರಿಗೆ ಫುಲ್ ಸುಸ್ತಾಗ್ಬಿಟ್ಟಿದೆ. ನಾನು ಕುಡಿಯಲ್ಲ ಕಲ್ಲಂಗಡಿ ಹಣ್ಣಿನ ಜ್ಯೂಸ್, ನಾನು ಕುಡಿಯಲ್ಲ. ಅವ್ರು ಕುಡಿತಿದ್ದಾರೆ. ಅವ್ರಿಗೆ ನಾನು ಕುಡಿಯೋ ಹಣ್ಣಿನ ಜ್ಯೂಸ್ ಮಾಡಲ್ಲ ಅವರು. ಅವ್ರು ಕುಡಿಯೋದು ಮಾಡ್ಕೊಂಡು ಕುಡಿತಿದ್ದಾರೆ ನೋಡಿ. ಅದಕ್ಕೆ ಏನ್ ಮಾಡೋಣ ಅಂತ ಅವ್ರನ್ನ ಕಟ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು. ಏನು ಬೆಲೆನೇ ಇಲ್ಲ ನಮ್ಗೆ ನೋಡಿ. ನಾನೇ ಮಾಡ್ಕೊಂಡು ತಿನ್ಬೇಕು ಇವಾಗ. ಏನ್ರಿ, ನನ್ಗೇನ್ ಮಾಡಿದೀರಾ? ನನ್ಗೇನ್ ಮಾಡಿದೀರಾ? ಏನ್ ಮಾಡಿದೀರಾ ಅಂದೆ? ಕ್ಯಾರೆಟ್ ತಿಂತಿದ್ದಾಳೆ ಸಾರಮ್ಮ. ಕೋಪ ಗೈಸ್, ಎತ್ಕೊಳ ಸರ, ಕಚ್ಚೆ ಬಿಡ್ತಾಳೆ. ಹೆಂಗಿದೆ ಚಿಕನ್? ಯಾರು ಮಾಡಿದ್ದು? ಅಲ್ಲಿ. ಸೊ ಗೈಸ್, ಏನಂದ್ರೆ ನಾನಿವಾಗ ಏನದು ನಿಮ್ದು ಬೈಕಿನ ಬಚ್ಚಿಟ್ಟಿದ್ದೀವಿ. ಅಣ್ಣ ಏನ್ ಮಾಡಿದ್ದಾರೆ, ನನ್ನ ಫೋನ್ ಬಚ್ಚಿಟ್ಬಿಟ್ಟಿದ್ದಾರೆ. ನಾನು ಲಾಗ್ ಮಾಡಕ್ ಆಗ್ತಲ್ಲ. ಸೊ ಚಂದನ್ ಅವ್ರ ಫೋನಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಾನು ಅವ್ರ ಕೀ ಕೊಡ್ತೀನಿ, ಅವ್ರು ನನ್ನ ಫೋನ್ ಕೊಡ್ತಾರೆ. ಸೊ ನಾನು ಫಸ್ಟ್ ಎಲ್ಲಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಅವ್ರಿಗೆ ಹೇಳಿದೆ, 1 ದಿನ ಅಲ್ಲ 1 month ಟೈಮ್ ಕೊಟ್ರು ನೀವು ಹುಡ್ಕಕ್ ಆಗಲ್ಲ ನಿಮ್ ಕೀ. ನಾನು ಹೇಳಿದ್ದೆ ನೀನು ಏನೇ ಮಾಡ್ರು ಹುಡ್ಕಕ್ ಆಗಲ್ಲ ಅಂತ. ನಾನು ಆಕ್ಚುಲಿ ನಾನು ಹುಡುಕ್ಲೇ ಇಲ್ಲ. ರಿಸ್ಕ್ ತಗೊಳ್ಳೋದು ಏನಕ್ಕೆ, ಕೀ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಎಲ್ಲಿಟ್ಟಿದ್ದೀನಿ ಅಂದ್ರೆ ಈ ರೂಮಲ್ಲೇ ಇಟ್ಟಿದ್ದೀನಿ. ರಿವೀಲ್ ಮಾಡ್ಲಾ ಫೈನಲಿ? ಫೈನಲಿ ಬ್ರೋ ಬನ್ನಿ, ರಿವೀಲ್ ಮಾಡ್ತಾ ಇದ್ದೀನಿ. ಚಂದನ ಅವ್ರಿಗೆ ಗೊತ್ತಿದೆ ಬ್ರೋ, ನಿಮ್ಗೆ ಗೊತ್ತಿದೆ ಅಲ್ವಾ ಎಲ್ಲಿಟ್ಟಿದ್ದೀನಿ ಅಂತ. ಎಸ್, ಇವಾಗ ಕುತ್ಕೊಂಡು ಇಲ್ಲಿ ಒಂದು ಬ್ಯಾಗ್ ಇದೆ ಗೈಸ್. ಈ ಬ್ಯಾಗ್ ಒಳಗಡೆ ಒಂದು ಜಿಪ್ ಇದೆ. ಆ ಜಿಪ್ಪಲ್ಲಿ ಇಟ್ಟಿದ್ದೀನಿ. ಇವಾಗ ನಾನು ಇವಳು ಫೋನ್ ಕೊಡ್ಬೇಕು ಅಂದ್ರೆ, ನಾನು ಇವ್ರು ಫೋನ್ ಕೊಡ್ಬೇಕಂದ್ರೆ ನಂದು ಇನ್ನೊಂದು ಫೋನ್ ಎತ್ಕೊಂಡಿದ್ದಾರೆ. ಅದು ಕೊಟ್ರೇನೆ ನಾವೇನ್ ಮಾಡಕ್ಕಾಗಲ್ಲ. ಪ್ರಾಮಿಸ್ ಮಾಡಿದ್ದಾರೆ ಗೈಸ್ ನೋಡಿ. ಇಷ್ಟೇ, ನಾನು ಹೇಳಿಲ್ವಾ ನಂಬೇಡಿ ಅಂತ. ಸೊ ಇವಳು
ನನ್ ಕೀ ಕೊಟ್ಲು, ನಾನು ಇವಳು ಫೋನ್ ಕೊಡ್ಬೇಕಲ್ವಾ? ಸರಿ ಆಯ್ತು, ಕೊಡ್ತೀನಿ. ಎಲ್ಲಿಟ್ಟಿದ್ದಾರೆ ನೋಡಿ, ಮೇಲ್ಗಡೆ ಫೋನ್ ಕೊಟ್ಟಿದ್ದೀನಿ. ಇದಕ್ಕೂ ನನಗೂ ಸಂಬಂಧವಿಲ್ಲ. ಮುಗೀತು. ಎಸ್ ನನ್ನ ಫೋನ್ ಬಂತು ಗೈಸ್, ಅಷ್ಟೇ. ಇನ್ನೂ ಒಂದು ಫೋನ್ ಇಟ್ಟಿದ್ದೀನಿ, ಆಫೀಸ್ ಫೋನ್ ಎತ್ತಿಟ್ಬಿಟ್ಟಿದ್ದೀನಿ, ಅದನ್ನು ಕೊಡಲ್ಲ. ಸೊ ಎಸ್ ನೈಟ್ ಆಗಿದೆ ಆಲ್ರೆಡಿ, ಟೈಮ್ ಬಂದು 6 ಗಂಟೆ ಆಗಿಬಿಟ್ಟಿದೆ. ಎಲ್ಲ ನಿದ್ದೆ ಮಾಡಿದ್ವಿ, ಊಟ ಮಾಡಿದ ತಕ್ಷಣ ಎಲ್ಲ ಮಲ್ಕೊಬಿಟ್ಟಿದ್ವಿ. ಬಿಕಾಸ್ ನಿನ್ನೆ ನೈಟೆಲ್ಲ 2 ಗಂಟೆ ರಾತ್ರಿ ಆಯಿತು ಮಲ್ಕೊಳ್ಳೋಷ್ಟರಲ್ಲಿ. ನೋಡಿ ಗೈಸ್, ಮಲಗಿದ್ಲು, ನಾನು ಎದ್ದು ಈಚೆ ಬಂದೆ ಅಂತ ಬಂದಿದ್ದಾಳೆ, ಇರೋದೇ ಇಲ್ಲ ಅವಳು. ಸೊ ನಿನ್ನೆ ರಾತ್ರಿ ಮಲಗಿದ್ದೆ 2 ಗಂಟೆ ಆಗಿತ್ತು ಗೇಮ್ಸ್ ಎಲ್ಲ ಆಡಿಕೊಂಡು. ಹಂಗಾಗಿ ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಿದ್ವಿ. ಸೊ ನನ್ನ ಫ್ರೆಂಡ್ಸ್ ಕೂಡ ಎಲ್ಲ ಎದ್ದು ಹೋದರು ಅವರು. ಸೊ ಅವರು ಒಂದು 5 ಗಂಟೆ ಅಷ್ಟರಲ್ಲೆಲ್ಲ ಹೊರಟರು. ಆ್ಯಂಡ್ ನಾನು ಇವಾಗ ಸ್ವಲ್ಪ ಎಲ್ಲ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಆ್ಯಂಡ್ ಇವಾಗ ಶಾಪ್ ಹತ್ರ ಹೋಗೋಣ ಅಂತ ಇದ್ದಾರೆ ನನ್ನ ಹಸ್ಬೆಂಡು. ಸ್ವಲ್ಪ ಕೆಲಸ ಇದೆ. ಆ್ಯಕ್ಚುಲಿ ನಾಳೆ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ, ಆರ್ಡರ್ ಇದೆ ಪ್ರೀ ವೆಡ್ಡಿಂಗ್ ಶೂಟ್ದು. ಸೊ ಅಲ್ಲಿಗೆ ಹೋಗಬೇಕು. ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಎಲ್ಲ ಫುಲ್ ಪ್ರಿಪೇರ್ ಮಾಡ್ಕೋಬೇಕು. ಬಿಕಾಸ್ ಇವತ್ತು ನನಗೆ ಆ್ಯಕ್ಚುಲಿ ನಾಳೆ ನನಗೆ ಆರ್ಡರ್ ಇದೆ ಅಂದರೆ ಇವತ್ತೇ ಫುಲ್ ಕಿಟ್ನ ನಾನು ಪ್ರಿಪೇರ್ ಮಾಡ್ಕೋತಿದ್ದೆ. ಇವತ್ತು ನಾನು ಮಾರ್ನಿಂಗ್ ಹೋದಾಗ ಫುಲ್ ತಲೆಯೆಲ್ಲ ಕೆಟ್ಟೋಯ್ತು, ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇಟ್ಟಿದೆ ಅಂತ ಗೊತ್ತಿಲ್ಲ. ಸಡನ್ನಲ್ಲಿ ಅವ್ರು ಕಾಲ್ ಮಾಡಿದ್ದು, ಎದ್ದ ತಕ್ಷಣ ಕಾಲ್ ಬಂತು. ನಮ್ಗೆ ಟೈಮೇ ಇರಲಿಲ್ಲ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ. ಹೆಂಗಿತ್ತು ನನ್ನ ಲಗೇಜ್ ಹಂಗೆ ತೊಗೊಂಡು ಹೊಂಟೋದೆ. ಸೊ ಅದಕ್ಕೆ ಇವಾಗ ನೀಟಾಗಿ ಬಂದು ಫುಲ್ಲು ತುಂಬ ಕೆಲಸ ಇದೆ ಇವಾಗ ನಮಗೆ. ಫುಲ್ ಪ್ಯಾಕಿಂಗ್ ಮಾಡಬೇಕು. ಆ್ಯಂಡ್ ನಾಳೆ ಮಾರ್ನಿಂಗ್ ಒಂದು 6ಗೆ ಸ್ಟಾರ್ಟ್ ಆಗಿದ್ರೆ ಮತ್ತು ಈವ್ನಿಂಗ್ ಒಂದು 7-8ಗೆ ಮುಗಿಯುತ್ತೆ ಪ್ರೀ ವೆಡ್ಡಿಂಗ್ ಶೂಟು. 2 ಲೊಕೇಶನ್ ಇದೆ, ಒಂದು ರೆಸಾರ್ಟ್ ಮತ್ತು ಇನ್ನೊಂದು ಮೈಸೂರು. 2 ಲೊಕೇಶನ್ ಇದೆ. ಸೊ ಮುಗಿಯೋಷ್ಟರಲ್ಲಿ ಲೇಟ್ ಆಗುತ್ತೆ ಅಫ್ಕೋರ್ಸ್. ಸೊ ಮುಗಿಸ್ಕೊಂಡು ಸಾರಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಮತ್ತೆ ನಾವು ಮಂಗಳವಾರ ಹೊರಗಡೆ ಹೋಗ್ತಾ ಇರೋದು. ಸೊ ಮಂಗಳವಾರ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅದಕ್ಕೂ ಕೂಡ ನಾವು ಇವತ್ತೇ ಪ್ಯಾಕಿಂಗ್ ಮಾಡಬೇಕು. ಬಿಕಾಸ್ ನಾಳೆ ಫುಲ್ ನಮಗೆ ಟಯರ್ಡ್ ಆಗಿಬಿಟ್ಟಿರುತ್ತೆ ವರ್ಕೆಲ್ಲ ಮುಗಿಸ್ಕೊಂಡು ಬಂದು. ಸಾರಾ ನೋಡಿ ಗೈಸ್, ಫುಲ್ಲು ಎತ್ಕೊಂಡ್ರೆ ಫುಲ್ ಕೋಪ ಅವಳಿಗೆ, ಗುರ್ರ್ ಅಂತವಳೆ ಎತ್ಕೊಂಡ್ರೆ. ತೀಟೆ ಮಾಡ್ಕೊಂಡು ಬಿಟ್ಬಿಡ್ಬೇಕು ಇವಳನ್ನ, ಹೆಂಗಾದ್ರೂ ತೀಟೆ ಮಾಡ್ಕೊ ಅಂತ. ನೆನ್ನೆ ಎಲ್ಲ ಅವಳಿಗೆ ಆ್ಯಕ್ಚುಲಿ ಏನಾಗಿತ್ತಂದರೆ, ನೆನ್ನೆ ಲಾಗಲ್ಲಿ ನಾನು ಹೇಳಿದ್ದೀನಿ, ಸ್ವಲ್ಪ ಹೋಗಮ್ಮ ಒಳಗಡೆ ಒಂದು ನಿಮಿಷ. ಸೊ ಏನಂದರೆ ಮಗುಗಿಂತ ಹೆಚ್ಚಾಗಿ ನೋಡ್ಕೋಬೇಕನ್ಸುತ್ತೆ ಇವ್ರನ್ನ. ಅಷ್ಟು ನಾನು ಫುಲ್ಲು ಕೇರ್ ಮಾಡ್ತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. 1 ನಿಮಿಷ ಕಾಣಿಸಿಲ್ಲ ಅಂತಂದ್ರೂ ಹುಡ್ಕಾಡ್ತೀನಿ ನಾನು. ಆ ಥರ ಬರೀ ಎನಿ ಟೈಮ್ ನನ್ನ ಕಣ್ಮುಂದೆನೇ ಇರಬೇಕು, ಆ ಥರ ನೋಡ್ಕೊಳ್ಳೋದು ಇವಳನ್ನ. ಬಟ್ ಆದರೂ ನೋಡಿ ನೆನ್ನೆ ಏನು ಮಾಡಿಬಿಟ್ಟಿದ್ದಾಳೆ, ನಾನು ರಾಮನ್ಗೆ ಪ್ರಸಾದ ಎಲ್ಲ ಮಾಡಿಟ್ಟಿದ್ನಲ್ಲ, ಅದನ್ನು ಒಂದು ಸ್ವಲ್ಪ ಆರ್ಲಿ ಅಂತ ಫ್ರಿಜ್ಜಿಂದ ಈಚೆ ಇಟ್ಟಿದ್ದೆ. ಆವಾಗ ಅದನ್ನು ತೊಗೊಂಡು ತಿಂದ್ಬಿಟ್ಟಿದ್ದಾಳೆ. ಸೊ ನಾನು ಇಮಿಡಿಯೇಟ್ಲಿ ಕಾಲ್ ಮಾಡಿದೆ. ತಿಂದಿದ ತಕ್ಷಣವೇ ನಾನು ಡಾಕ್ಟರ್ಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು, ಅಂದರೆ ಗೋಧಿ ಮತ್ತು ಬೆಲ್ಲದಲ್ಲಿ ಮಾಡಿರೋದಲ್ವಾ, ಸೊ ಹಾಗಾಗಿ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಪಪ್ಪಿ ಆಗಿರೋದ್ರಿಂದ, ಇನ್ನೂ 3 ಮಂತ್ ಆಗಿರೋದ್ರಿಂದ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ ಒಟ್ಟಿಗೆ ಅದಷ್ಟು. ಆ್ಯಂಡ್ ಏನಂದರೆ ದ್ರಾಕ್ಷಿ ಬಂದು ಪೆಟ್ಗಳಿಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತಂತೆ. ಸೊ ಹಂಗಾಗಿ ಒಳಗಡೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಅಲ್ಲಿದ್ದಾಳೆ ಪ್ರಾಬ್ಲಮ್ ಆಗಿದ್ದು. ಇನ್ನೂ ಒಂದು 2 ಮಿನಿಟ್ಸ್ಗೆ ನಾನು ಕಾಲ್ ಮಾಡಿದ್ದವಳು, ತಿಂದಿದ್ದು 2 ಮಿನಿಟ್ಸ್ಗೆ ಕಾಲ್ ಮಾಡಿದ್ರಿಂದ ಡಾಕ್ಟರ್ ಅಂದರು ಉಪ್ಪು ನೀರು ಕುಡಿಸ್ಬಿಡಿ, ವಾಮಿಟ್ ಮಾಡಿದ್ರೆ ಬೆಟರು, ಇಲ್ಲಾಂದರೆ ಲೂಸ್ ಮೋಷನ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ವಾಮಿಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಬೆಟರ್, ಯಾಕಂದರೆ ಇವಾಗ ತಾನೇ ತಿಂದಿದ್ದಾಳಲ್ವಾ ಅಂತ ಹೇಳಿದ್ರು. ಸೊ ಅದಕ್ಕೆ ಉಪ್ಪು ನೀರೆಲ್ಲ ಕುಡಿಸಿದ್ವಿ. ಬಟ್ ಏನು ವರ್ಕ್ ಆಗಲಿಲ್ಲ ಸ್ಟಾರ್ಟಿಂಗು. ಅದಾದಮೇಲೆ ಒಂದು 3 ಅವರ್ 4 ಅವರ್ ಆದಮೇಲೆ ಸ್ಟಾರ್ಟ್ ಮಾಡಿದ್ಲು. ಫುಲ್ ಸಂಜೆವರೆಗೂ ವಾಮಿಟ್ ಆಗಿದೆ. ಒಂದಿಲ್ಲ ಅಂದರೆ ಒಂದು 15-20 ಸಲ ವಾಮಿಟ್ ಮಾಡಿದ್ದಾಳೆ. ಫುಲ್ ಎಲ್ಲ ಈಚೆಗೆ ಬಂತು, ಏನು ಪ್ರಾಬ್ಲಮ್ ಇಲ್ಲ. ಅವಾಗ ಸ್ವಲ್ಪ ವೀಕ್ ಇದ್ಲು ವಾಮಿಟ್ ಮಾಡಬೇಕಾದ್ರೆ. ಅದಾದಮೇಲೆ ಸ್ವಲ್ಪ ಎಳ್ನೀರು ಮತ್ತು ಮಜ್ಜಿಗೆ ನೀರು ಅದೆಲ್ಲ ಕುಡಿಸಿದ್ವಿ. ಇವಾಗ ಏನಿಲ್ಲ. ನೆಕ್ಸ್ಟ್ ಡೇ ಫುಲ್ ಆ್ಯಕ್ಟಿವ್ ಆಗಿ ನಾರ್ಮಲಾಗಿ ಹೆಂಗಿದ್ಲು ಹಂಗೆ ಇದ್ದಾಳೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟೇ. ಆ್ಯಂಡ್ ಇವಾಗ ನಾಳೆ ಎಲ್ಲ ನಮಗೆ ಟೈಮ್ ಇಲ್ಲದೆ ಇರೋ ಕಾರಣ ಇವತ್ತೇ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು. ನಾಳಿದ್ದು ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ, ಅದಕ್ಕೂ ಕೂಡ ಇವತ್ತೇ ಪ್ಯಾಕಿಂಗ್ ಮಾಡಬೇಕು. ಆ್ಯಂಡ್ ನಾನು ನಾಳೆ ಆರ್ಡರ್ಗೂ ಕೂಡ ನಂದು ಮೇಕಪ್ ಕಿಟ್ನು ಪ್ಯಾಕಿಂಗ್ ಮಾಡಬೇಕು. ಸೊ ತುಂಬ ಕೆಲಸ ಇದೆ. ಆ್ಯಂಡ್ ಫೋಟೋಗ್ರಾಫರ್ ಕೂಡ ಇವತ್ತು ಬರ್ತಾ ಇದ್ದಾರೆ. ನಾಳೆ ಮಾರ್ನಿಂಗ್ 5ಗೆ ಇರೋದ್ರಿಂದ ಇವತ್ತೇ ಬಂದು ನಮ್ಮ ಮನೇಲಿ ಆಲ್ಟ್ ಆಗ್ತಾರೆ. ಸೊ ಬನ್ನಿ, ಇವತ್ತು ಸ್ವಲ್ಪ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ, ಬೇಗ ಮುಗಿಸ್ಕೊಂಡು ಬಂದು ಅದಾದಮೇಲೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು.